ಸಿದ್ದರಾಮಯ್ಯನವರು ಈಗಿನ ಪರಿಸ್ಥಿತಿಯನ್ನು ನೋಡಿದ್ರಿ ಅಂತ ಏನು ನನಗೆ ಅನ್ಸೋದು ನೋಡಮ್ಮ, ಸ್ವಾಭಾವಿಕವಾಗಿ ನನಗೆ ಅಲ್ಲ, ಮಾಧ್ಯಮದವರು ಕೂಡ ಎಲ್ರಿಗೂ ಕೂಡ ಏನಂತಂದರೆ, ಇವಾಗ ಸಿದ್ದರಾಮಯ್ಯ ಅವರು ಕೂಡ ಏನಾದರೂ ಒಂದು ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಳ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಸೊಂಡೂರು ಉಪಚುನಾವಣೆಯಿಂದ ಹಿಡಿದು ಇವತ್ತಿನವರೆಗೂ ಒಂದೇ ಮಾತನ್ನು ಹೇಳ್ತಾ ಇದ್ದೀನಿ, ಅವರಿಬ್ಬರ ನಡುವೆ 50-50 ಅಧಿಕಾರ ಹಂಚಿಕೆ ಅನ್ನೋದು ಏನಿದೆಯೋ ಅದಾಗಿದೆ. ನನಗೆ ತಿಳಿದಷ್ಟು ಮಟ್ಟಿಗೆ ಈ ಸಂಕ್ರಮಣ ಆದಮೇಲೆ ಒಳ್ಳೆಯ ದಿನ ಒಳ್ಳೆಯ ಮುಹೂರ್ತ ನೋಡಿಕೊಂಡು ಅವ್ರು ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ. ಒಟ್ಟಿಗೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ ಇದು. ಆದರೆ ನಮಗೂ ಅವರ ಅಂತರ್ಗತವಾಗಿ ವಿಷಯಗಳೆಲ್ಲೂ ಕೂಡ ಅಷ್ಟೋ ಇಷ್ಟೋ ಗೊತ್ತಾಗ್ತಿರೋ ಕಾರಣ ಖಂಡಿತವಾಗ್ಲೂ ಕೂಡ ಅಧಿಕಾರ ಹಂಚಿಕೆ ಇಬ್ಬರಿಗೂ ಸಮಾನವಾಗಿ ಆಗಬೇಕು ಅನ್ನೋಂಥ ತೀರ್ಮಾನ ಅವ್ರ ಪಕ್ಷದ ಹೈಕಮಾಂಡ್ ಮಾಡಿದೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅವರು ವೈರಾಗ್ಯದ ಮಾತುಗಳನ್ನು ಆಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ಅಂದರೆ ನಾನು ಅಧ್ಯಕ್ಷನಾಗೆ ಉಳಿತೀನಿ ಅನ್ನೋದು. ಅಂದರೆ ಇದೆಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ. ಜನಾರ್ದನ್ ರೆಡ್ಡಿ ಬಿಟ್ಟರೆ ಉಳಿದವರು ಯಾರೇ ಮಾತಾಡಿದ್ರು ಕೂಡ ಅದು ರಾಜಕಾರಣ ಮಾತುಗಳಂತಲೇ ನೋಡ್ಕೋಬೇಕಷ್ಟೇ. ಅಲ್ಲ ಸರ್, ಡಿ ಕೆ ಶಿವಕುಮಾರ್ CM ಆಗ್ತಾರಂತೀರಿ ಸರ್? ಸೊ ಇಡೀ ರಾಜ್ಯದ ಜನರಲ್ಲಿ ಕಾಂಗ್ರೆಸ್ ಕೂಡ ನಮ್ಮ ಜೊತೆ ಅವರು ವೈಯಕ್ತಿಕವಾಗಿ ಮಾತಾಡ್ತಾ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತೇ ಬರ್ತಾ ಇತ್ತು. ಸಿದ್ದರಾಮಯ್ಯನವರು ಈಗಿನ ಪರಿಸ್ಥಿತಿಯನ್ನು ನೋಡಿದ್ರಿ ಅಂತ ಏನು ನನಗೆ ಅನ್ಸೋದು ನೋಡಮ್ಮ, ಸ್ವಾಭಾವಿಕವಾಗಿ ನನಗೆ ಅಲ್ಲ, ಮಾಧ್ಯಮದವರು ಕೂಡ ಎಲ್ರಿಗೂ ಕೂಡ ಏನಂತಂದರೆ, ಇವಾಗ ಸಿದ್ದರಾಮಯ್ಯ ಅವರು ಕೂಡ ಏನಾದರೂ ಒಂದು ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಳ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಸೊಂಡೂರು ಉಪಚುನಾವಣೆಯಿಂದ ಹಿಡಿದು ಇವತ್ತಿನವರೆಗೂ ಒಂದೇ ಮಾತನ್ನು ಹೇಳ್ತಾ ಇದ್ದೀನಿ, ಅವರಿಬ್ಬರ ನಡುವೆ 50-50 ಅಧಿಕಾರ ಹಂಚಿಕೆ ಅನ್ನೋದು ಏನಿದೆಯೋ ಅದಾಗಿದೆ. ನನಗೆ ತಿಳಿದಷ್ಟು ಮಟ್ಟಿಗೆ ಈ ಸಂಕ್ರಮಣ ಆದಮೇಲೆ ಒಳ್ಳೆಯ ದಿನ ಒಳ್ಳೆಯ ಮುಹೂರ್ತ ನೋಡಿಕೊಂಡು ಅವ್ರು ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ. ಒಟ್ಟಿಗೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ ಇದು. ಆದರೆ ನಮಗೂ ಅವರ ಅಂತರ್ಗತವಾಗಿ ವಿಷಯಗಳೆಲ್ಲೂ ಕೂಡ ಅಷ್ಟೋ ಇಷ್ಟೋ ಗೊತ್ತಾಗ್ತಿರೋ ಕಾರಣ ಖಂಡಿತವಾಗ್ಲೂ ಕೂಡ ಅಧಿಕಾರ ಹಂಚಿಕೆ ಇಬ್ಬರಿಗೂ ಸಮಾನವಾಗಿ ಆಗಬೇಕು ಅನ್ನೋಂಥ ತೀರ್ಮಾನ ಅವ್ರ ಪಕ್ಷದ ಹೈಕಮಾಂಡ್ ಮಾಡಿದೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅವರು ವೈರಾಗ್ಯದ ಮಾತುಗಳನ್ನು ಆಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ಅಂದರೆ ನಾನು ಅಧ್ಯಕ್ಷನಾಗೆ ಉಳಿತೀನಿ ಅನ್ನೋದು. ಅಂದರೆ ಇದೆಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ. ಜನಾರ್ದನ್ ರೆಡ್ಡಿ ಬಿಟ್ಟರೆ ಉಳಿದವರು ಯಾರೇ ಮಾತಾಡಿದ್ರು ಕೂಡ ಅದು ರಾಜಕಾರಣ ಮಾತುಗಳಂತಲೇ ನೋಡ್ಕೋಬೇಕಷ್ಟೇ. ಅಲ್ಲ ಸರ್, ಡಿ ಕೆ ಶಿವಕುಮಾರ್ CM ಆಗ್ತಾರಂತೀರಿ ಸರ್? ಸೊ ಇಡೀ ರಾಜ್ಯದ ಜನರಲ್ಲಿ ಕಾಂಗ್ರೆಸ್ ಕೂಡ ನಮ್ಮ ಜೊತೆ ಅವರು ವೈಯಕ್ತಿಕವಾಗಿ ಮಾತಾಡ್ತಾ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತೇ ಬರ್ತಾ ಇತ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.